ಅಸಮಾನತೆಯನ್ನು ತೊಡೆದಾಕಿ ಇಡೀ ದೇಶದ ಎಲ್ಲ ಪ್ರಜೆಗಳು ಒಂದೇ, ಯಾವ ಜಾತಿ ಪಾತಿ ಯಾವ ಭೇದ ಇದ್ದರೆ ಈ ದೇಶದಲ್ಲಿ ವಾಸಿಸ್ತಕ್ಕಂಥ ಹಕ್ಕು ಎಲ್ರಿಗಿದೆ ಅಂತ ಪ್ರತಿಪಾದಿಸಿ ಆ ಕಾಲದಲ್ಲಿ ಇದೊಂದು ಸಂವಿಧಾನ ಗ್ರಂಥ ಇದೊಂದು ದೇಶಕ್ಕೆ ಹೇಗೆ ನಮಗೆ ನಮ್ಮ ಒಂದೊಂದು ಸಮುದಾಯಕ್ಕೆ ಭಗವದ್ಗೀತೆ ಕುರಾನ್ ಇದೆಯೋ ಹಾಗೆ ನಮ್ಮ ದೇಶದ ಪ್ರಶ್ನೆ ಬಂದಾಗ ಅದೊಂದು ಪವಿತ್ರವಾದ ಗ್ರಂಥ ಸಂವಿಧಾನ ಅಂತ. ಅದನ್ನು ನಮಗೆ ಕೊಟ್ಟಂಥ ಧೀಮಂತ ವ್ಯಕ್ತಿತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತೆಲ್ಲ ನೋಡ್ತಾ ಇದ್ದೀವಿ, ಎಲ್ಲರೂ ಅಂಬೇಡ್ಕರ್ನ ಫೋಟೋದಲ್ಲಿ ಹಾಕ್ಬಿಟ್ಟು ಗೋಡೆ ಹಾಕಿಸ್ಕೊಂಡಿದ್ದಾರೆ. ಅವ್ರ ತತ್ವ ಸಿದ್ಧಾಂತ ಯಾರು ಪಾಲಿಸ್ತಾ ಇಲ್ಲ, ಎಲ್ಲರೂ ಡೋಂಗಿತನ ಮಾಡಿಕೊಂಡು ನಾವು ಅಂಬೇಡ್ಕರ್ ಫಾಲೋವರ್ಸ್ ಅಂತ ಹೇಳ್ಕೊಂಡು ಅವ್ರ ಸಿದ್ಧಾಂತನ ಅವ್ರ ಕೊಟ್ಟ ಕಾನೂನನ್ನು ಯಾರೂ ಪಾಲಿಸ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಅವರೇ ಹೇಳಿದ್ರು, ಯಾವುದು ಮೂರ್ತಿ ಪೂಜೆ ಮಾಡಬೇಡಿ ಅಂತ ಅವರೇ ಹೇಳಿದ್ರು. ಯಾರನ್ನೂ ದೇವ್ರ ಥರ ಮಾಡಬೇಡ್ರಿ, ದೇವ್ರು ಒಬ್ಬರೇ ಇರೋದು, ಯಾರನ್ನೂ ಆ ಥರ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ್ರು. ಆದರೆ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಸುಮ್ಮನೆ ಫೋಟೋಗೆ ಹಾಕ್ಬಿಟ್ಟು ಮೇಲ್ಗಡೆ ನೇತಾಕ್ಬಿಡೋದಷ್ಟೇ. ಅವರ ಒಂದು ಸಿದ್ಧಾಂತ ಏನಿದೆ ಅದನ್ನು ಯಾರು ಪಾಲಿಸುವ ಗೋಜಿಗೆ ಹೋಗ್ತಾ ಇಲ್ಲ. ಅವರೇನು ಹೇಳಿದ್ರು, ಎಲ್ಲರೂ ಸಮಾನರು, ಯಾವುದೇ ಜಾತಿ ಧರ್ಮ ಬದಲಾಯಿಸಿ ಎಲ್ಲರೂ ಸಮಾನರು, ಎಲ್ರಿಗೂ ಈ ದೇಶದಲ್ಲಿ ಬದುಕುವ ಹಕ್ಕಿದೆ, ಎಲ್ರಿಗೂ ಒಂದೇ ಕಾನೂನು, ಇನ್ನೊಂದು ಕಾನೂನು ಅವ್ರದ್ದೊಂದು ಕಾನೂನು ಅಂತಾರಲ್ಲ, ಇಂಥ ಒಂದು ಅತ್ಯಮೂಲ್ಯವಾದ ಒಂದು ಏನು ಕಾನ್ಸೆಪ್ಟ್ ಇದೆ ಅಂತ ತಂದವರು ಆ ಕಾಲದಲ್ಲಿ ಈ ಕಾಲದಲ್ಲಿ ತುಂಬಾ ಬೆಳವಣಿಗೆ ಆಗಿದೆ. ಆದರೆ ಸ್ವಾತಂತ್ರ್ಯ ನಂತರ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣ ನಮಗೆ ಗೊತ್ತಿರಲಿಲ್ಲ ನಮ್ಮ ದೇಶ ಹೆಂಗೆ ನಡೆಸಬೇಕು, ಮುಂದೆ ಹೆಂಗೆ ತಗೊಂಡೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ಒಂದು ಕಮಿಟಿ ಮಾಡಿ, ಸಂವಿಧಾನ ರಚನಾ ಕಮಿಟಿ ಮಾಡಿ ಅದರ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ದೇಶಕ್ಕೆ ಒಂದು ರೂಪ ಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರು ಸದಾ ಪ್ರಾತಸ್ಮರಣೀಯರು. ಅವರು ಹಾಕಿದ ಒಂದು ಹಾದಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳ್ತಾ, ಇದೊಂದು ಅತ್ಯಂತ ಒಳ್ಳೆಯ ಸುಸಂದರ್ಭ. ಯಾವಾಗ ಎಲ್ಲರೂ, ಯಾಕಂದರೆ ಈ ಕಾರ್ಯಕ್ರಮದ ಸಾಕ್ಷಿ ಅಂಬೇಡ್ಕರ್ ಯಾವುದೇ ಒಬ್ಬರು ಒಂದು ಜಾತಿ ಜನಾಂಗಕ್ಕೆ ಸೇರಿದವರಲ್ಲ, ಇಡೀ ಸಮುದಾಯಕ್ಕೆ ಸೇರಿದವರು, ಇಡೀ ದೇಶಕ್ಕೆ ಸೇರಿದವರು ಅಂತ ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಇಡೀ ಒಂದು ನಾನಾದರೂ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಒಂದು ಮಾದರಿ, ದೇಶದಲ್ಲಿ ಒಂದು ಮಾದರಿ ಅಂದ್ಕೊಳ್ತೀನಿ. ಯಾಕಂದರೆ ಯಾವಾಗಲೂ ನೀವು ನೋಡಿದ್ದೀರ ಈ ಸಮುದಾಯವನ್ನು ಎಲ್ಲರೂ ಬಳಸ್ಕೊಳ್ಳೋದು ಜಾಸ್ತಿ, ಅವ್ರಿಗೆ ಬೇಕಾದಾಗ ಬಳಸ್ಕೊಳ್ತಾರೆ, ಬೇಡವಾದಾಗ ಟಿಶ್ಯೂ ಪೇಪರ್ ಆ ಥರ ಮಾಡಿ ಎಲ್ಲರೂ ಈ ಒಂದು ಸಮುದಾಯನ ಎಲ್ಲರೂ ಬಳಸ್ಕೊಳ್ಳೋದೇ ಜಾಸ್ತಿ. ಅಂಥದ್ರಲ್ಲಿ ನಾವು ಮಾತಾಡ್ಕೊಂಡಾಗ ಏನಾಯ್ತು, ನಾವು ಯಾಕೆ ಈ ಒಂದು ಪ್ರಧಾನಕ್ಕೆ ನಮ್ಮತನವನ್ನು ತೋರಿಸಬಾರ್ದು, ನಾವು ಒಂದು ಈ ದೇಶದ ವಾಸಿಗಳೇ ಹಾಗೂ ಅಂಬೇಡ್ಕರ್ ಸಂವಿಧಾನವನ್ನು ಹಾಕ್ತಕ್ಕಂಥ ನಾಗರಿಕರೇ ನಾವೇ ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಪ್ರಸ್ತಾಪ ಬಂದಾಗ ಹೌದು ಮಾಡ್ಬೋದು. ನಾವೇ ಒಂದು ಈ ಅಂಬೇಡ್ಕರ್ ಯಾರ ಸ್ವತ್ತು ಅಲ್ಲ, ಈ ದೇಶದ ಆಸ್ತಿ, ನಾವ್ಯಾಕೆ ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಅಂದ್ಕೊಂಡು ಎಲ್ಲ ಮುತೋಲಿಗಳ ಎಲ್ಲ ಧರ್ಮ ಗುರುಗಳ ಸಮ್ಮುಖದಲ್ಲಿ ಇದು ನಡೀತಾ ಇರೋದು ಅತ್ಯಂತ ಶ್ಲಾಘನೀಯ ವಿಚಾರ. ನಾನು ಅಂದ್ಕೊತೀನಿ ಇಡೀ ರಾಜ್ಯದಲ್ಲೇ ಇದು ಮೊದಲ ಬಾರಿಗೆ ಈ ಥರ ಒಂದು ಕಾರ್ಯಕ್ರಮ ಆಗ್ತಾ ಇರೋದು, ಈ ಥರ ಹೆಗ್ಗಳಿಕೆ ಎಲ್ಲ ಸಮಾಜದ ಮುಖಂಡರಿಗೆ ನಾನು ಅಭಿನಂದಿಸ್ತೀನಿ. ಈ ಥರ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ಆಗಬೇಕು, ಇಡೀ ರಾಜ್ಯದಲ್ಲಿ ಆಗಬೇಕು. ಆವಾಗ ಬೇರೆಯವರಿಗೆ ಗೊತ್ತಾಗುತ್ತೆ ಈ ಸಮುದಾಯವನ್ನು ನಾವು ಬಳಸ್ಕೋಬಾರ್ದು, ಇವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು, ನಮ್ಮ ಜೊತೆಲಿರಬೇಕು, ಅವ್ರಿಗೆ ಸಿಗೋಂಥ ಪ್ರಾತಿನಿಧ್ಯ ಅವ್ರಿಗೆ ಸಿಗಬೇಕು ಅಂತ ಒಂದು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತಿದೆ. ಹಾಗಾಗಿ ಈ ಆಚರಣೆಗಳಿಂದ ಎಲ್ರಿಗೂ ಒಂದು ಸಂದೇಶ ಹೋಗುತ್ತೆ. ಈ ಸಂದೇಶ ಇಡೀ ದೇಶದಲ್ಲಿ ಎಲ್ರಿಗೂ ಕೊಡಲಿ ಅಂತೇಳಿ ಇದೊಂದು ಮಾದರಿ ಸಮಾರಂಭ ಆಗಲಿ, ಇಡೀ ದೇಶಕ್ಕೆ ಗೊತ್ತಾಗಲಿ, ಇಡೀ ರಾಜ್ಯಕ್ಕೆ ಗೊತ್ತಾಗಲಿ. ಈ ಭಾಗದ ಈ ಜನಾಂಗದವರು ಸಹ ಈ ದೇಶದ ಕಾನೂನಿಗೆ ಎಷ್ಟು ಮನ್ನಣೆ ಕೊಡ್ತಾರೆ, ಈ ಕಾನೂನನ್ನು ಪಾಲಿಸುವಲ್ಲಿ ಎಷ್ಟು ಮುಂಚೂಣಿಯಲ್ಲಿದ್ದಾರೆ. ಬೇರೆಯವರು ಏನೇ ಹೇಳ್ಕೊಳ್ಳಿ, ಕಾನೂನು ಪಾಲಿಸೋದ್ರಲ್ಲಿ ನಾವು ಒಂದು ಕಾನೂನು ಬದ್ಧವಾಗಿ ನಡ್ಕೊಳ್ಳೋದ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕಂತ ಇಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಶ್ಲಾಘನೀಯ. ನನಗದು ತುಂಬ ಖುಷಿ ಆಯಿತು ಇಲ್ಲಿ ಬಂದು ಈ ಥರ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಜೊತೆ ಒಂದು ಸ್ವಲ್ಪ ಸಮಯವನ್ನು ಕಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ವಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ನಮ್ಮ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಂತ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.